ನಿನ್ನೆ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ 5 ವರ್ಷಗಳಿಂದ ಸತತವಾಗಿ ಹಸುಗಳಿಗೆ, ಎತ್ತುಗಳಿಗೆ, ನಾಟಿ ಹಸುಗಳು ಮತ್ತು ಎತ್ತುಗಳಿಗೆ ಬೂಸಮುಟ್ಟಿಗಳು ಸಮಾಜ ಸೇವಕರು ಕೆಂಪರಾಜು ಅವರು ಮಾಡ್ಕೊಬಂದಿದ್ದಾರೆ. ಅದೇ ರೀತಿಯಾಗಿ ನಾವು ಗ್ರಾಮಕ್ಕೆ ಬಂದು ಲಿಸ್ಟ್ ಮಾಡಿ ತೆಗೆದುಕೊಂಡು ಹೋದಾಗ ಒಟ್ಟು 60 ನಮ್ಮ ಗ್ರಾಮ ಪಂಚಾಯತಿಗೆ 60 ಜೊತೆ ಎತ್ತುಗಳಿಗೆ ಬೂಸ ವಿತರಣೆ ಮಾಡಿದ್ದಾರೆ. ಅದೇ ರೀತಿಯಾಗಿ ಸೀಮೆ ಹಸುಗಳು ಇದ್ದವರು ನಮ್ಮದು ಗೋಮಾತೆ ದಯವಿಟ್ಟು ನಮಗೂ ಸಹಾಯ ಮಾಡಿಸು ಅಂತ ಕೇಳಿದಾಗ ನನ್ನ ಸ್ವಯಾರ್ಜಿತದಿಂದ ಕೆಂಪರಾಜಣ್ಣವ್ರು ಅಷ್ಟು ಸೇವೆ ತಾಲೂಕಿಗೆ ಮಾಡಿದಾಗ ನಾನು ಯಾಕೆ ಮಾಡಬಾರ್ದು ಅಂತೇಳಿ ಇವತ್ತು ಒಟ್ಟು 50 ಜೊತೆ ಸೀಮೆ ಹಸುಗಳಿಗೆ ಬೂಸ ವಿತರಣೆ ಮಾಡ್ತಾ ಇದ್ದೀನಿ. ಅದೇ ರೀತಿಯಾಗಿ ನವಗ್ರಾಮದಲ್ಲಿ ಟೋಟಲ್ 40 ಗುಡಿಸಲುಗಳಿವೆ ಮತ್ತು ಸೀಟುಗಳು ಹಾಕೊಂಡಿರೋ ಸಮೇತ ಸೋರ್ತಾ ಇದ್ದಾವೆ. 30 ಗುಡಿಸಲುಗಳಿಗೆ ಸಹಾಯ ಟಾರ್ಪಲ್ಗಳು ವಿತರಣೆ ಮಾಡಿದ್ದೆ. ಇವತ್ತು ಇನ್ನೂ 30 ಜನ ಲಿಸ್ಟ್ ಮಾಡಿದೆ. ಇನ್ನೂ 30 ಜನಕ್ಕೆ ಇವತ್ತು ಟಾರ್ಪಲ್ ವಿತರಣೆ ಮಾಡುವ ಮುಖಾಂತರ ಅವರಿಗೆ ಮಳೆಗಾಲದಲ್ಲಿ ನೆನೆದಂಗಿರಲಿ, ಚಳಿಗಾಲದಲ್ಲಿ ಬೆಚ್ಚಗಿರಲಿ ಎಂಬ ಒಂದು ಉದ್ದೇಶದಿಂದ ಸರ್ಕಾರದಿಂದ ಮಾಡುವಂಥ ಕೆಲಸಗಳು ಬೇಕಾದಷ್ಟು ಇದ್ದಾವೆ. ಅದೇ ರೀತಿಯಾಗಿ ಇವತ್ತು ನನ್ನ ಕೈಲಾದಷ್ಟು ನಾನು ಸಮಾಜ ಸೇವೆ ಮಾಡಿಕೊಂಡು ಅಣ್ಣವರು ಒಂದು ಮಾತು ಹೇಳಿದ್ರು, ನೀನು ದುಡ್ದಿರೋ ದುಡ್ಡಲ್ಲಿ 20 ರೂಪಾಯಿ ದಾನ ಮಾಡಿದ್ದೆ ಆದರೆ ಅತಿ ಹೆಚ್ಚಿನಾಗಿ ನೀನು ಸಂಪಾದನೆ ಮಾಡೋಕ್ಕೆ ಅವಕಾಶ ಆಗ್ತೈತೆ ಅಂತಂದಾಗ ಇವತ್ತು ವಿವೇಕಾನಂದ ಅವ್ರನ್ನ ಜಯಂತಿಯನ್ನು ನೆನೆದು ಈ ಕಾರ್ಯಕ್ರಮವನ್ನು ವಿಕಲಚೇತನರಿಗೆ, ನಾನು ನಮ್ಮೂರಲ್ಲಿ ವಿಕಲಚೇತನರನ್ನ ಗುರುತಿಸಿದಾಗ 40ರಿಂದ 50 ಜನ ವಿಕಲಚೇತನರಿದ್ದರು. ಅವ್ರಿಗೂ ಸಮೇತ ನಾನು 2-3 ವರ್ಷದಿಂದ ಅಕ್ಕಿ ಮೂಟಿಗಳನ್ನ ವಿತರಣೆ ಮಾಡ್ಕೊಂಡು ಬಂದೆ. ಇವತ್ತು ವಿವೇಕಾನಂದ ಜಯಂತಿ ಪ್ರಯುಕ್ತ ಅಕ್ಕಿ ಮೂಟಿಗಳನ್ನ ಸಹ ವಿತರಣೆ ಮಾಡಿದ್ದೀನಿ, ಟಾರ್ಪಲ್ಗಳನ್ನ ವಿತರಣೆ ಮಾಡಿದ್ದೀನಿ. ಸೀಮೆ ಹಸುಗಳು ಇರೋವಂಥವ್ರಿಗೆ ನನ್ನ ಸ್ವಯಾರ್ಜಿತದಿಂದ ಖರ್ಚುಗಳಿಂದ ನಮ್ಮ ಕೆಂಪರಾಜಣ್ಣನವರ ನೇತೃತ್ವದಲ್ಲಿ ಇವತ್ತು 40 ಜನ ಏನು ಸೀಮೆ ಹಸುಗಳವರಿಗೆ ಸಹಾಯಾಸ್ತ್ರ ನೀಡಿದ್ದೀನಿ. ಅಣ್ಣವರು 60 ಜನ ಎತ್ತುಗಳಿರುವಂಥವ್ರಿಗೆ ಏನು ಹಳ್ಳಿಕಾರು ಉಳಿಬೇಕು, ಇವತ್ತು ಹಳ್ಳಿಕಾರು ಉಳಿದಿದ್ದೆ ಆದರೆ ರೈತರು ದುಡಿಮೆ ಮಾಡ್ಕೊಂಡು ತಿಂಬೋದಕ್ಕೆ ಅವಕಾಶ ಆಗ್ತೈತೆ ಅಂತ ಎತ್ತುಗಳನ್ನ ಗುರುತಿಸಿ 60 ಜನಕ್ಕೆ ಅವರು ಸಹ ಸಹಾಯ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ನಾನು ಬೇಕಾದಷ್ಟು ಸಹಾಯ ಮುದ್ಗೆರೆ ಗ್ರಾಮಕ್ಕೆ ತಂದಿದ್ದೀನಿ. ಇವತ್ತು ನಮ್ಮ ಲಕ್ಷ್ಮೀ ಚೆನ್ನಕೇಶ್ವರ ದೇವಸ್ಥಾನಕ್ಕೆ ಪ್ರಸಾದ ವಿನಿಯೋಗ ಮಾಡೋದಕ್ಕೆ 8 ಲಕ್ಷ ಉದಾರವಾಗಿ ಅನ್ನದಾಸೋಹ ಮಾಡಿಸಿದ್ರು. ಅದೇ ರೀತಿಯಾಗಿ ನಮ್ಮ ಮುದ್ಗೆರೆ ಶಾಲೆಗೆ ಬಣ್ಣ ಬಳಸ್ಕೊಟ್ರು. ಈಶ್ವರಗುಡಿ ದೇವಸ್ಥಾನಕ್ಕೆ ಗಿರಿಜಾ ಕಲ್ಯಾಣೋತ್ಸವ ಮಾಡಿಸಿದ್ರು. ಅದೇ ರೀತಿಯಾಗಿ ಬಡವರು ಬಗ್ಗರಿಗೂ ಸಮೇತ ನಾನು ಮುದ್ಗೆರೆ ಗ್ರಾಮದಲ್ಲಿ ನಾನು ಇರೋವರೆಗೂ ನಾನು ಈ ಗ್ರಾಮಕ್ಕೆ ಮೊಮ್ಮನಾಗಿದ್ರು ಸಮೇತ ನನ್ನ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷನಾಗಿ ಮಾಡಿದ್ದಾರೆ. ಕಾನೂನು ರೀತಿಯಲ್ಲಿ ಮಾಡೋಂಥ ಕೆಲಸಗಳು ಕಾನೂನು ರೀತಿಯಲ್ಲಿ ಮಾಡ್ತಾ ಇದ್ದೀನಿ, ದಾನ ಮಾಡೋಂಥ ರೀತಿಗಳು ದಾನ ರೀತಿಯಲ್ಲಿ ಮಾತಾಡ್ತಾ ಇದ್ದೀನಿ. ದಯವಿಟ್ಟು ಇಂಥ ಸಹಾಯಗಳು ಮುದ್ಗೆರೆ ಗ್ರಾಮದಲ್ಲಿ ತಗೊಳ್ಳಿ. ಮುಂದಿನ ದಿನಗಳಲ್ಲಿ ಕೆಂಪರಾಜು ಅವ್ರನ್ನ ಗುರುತಿಸುತ್ತಾ, ನಮ್ಮ ಸಮಾಜ ಸೇವೆಗಳನ್ನ ಗುರುತಿಸುತ್ತಾ ಮುಂದಿನ ದಿನಗಳಲ್ಲಿ ತಾಲೂಕ್ ಪಂಚಾಯತಿ ಆಗಿರ್ಬೋದು, ಗ್ರಾಮ ಪಂಚಾಯತಿಗಳಾಗಿರ್ಬೋದು, ಜಿಲ್ಲಾ ಪಂಚಾಯತಿಗಳಾಗಿರ್ಬೋದು, ಕೆಂಪರಾಜು ಅವರ ಬಣದವ್ರನ್ನ ಗುರುತಿಸಿದ್ದೆ ಆದರೆ ಗ್ರಾಮಗಳಲ್ಲೂ ಇಂಥ ಕೆಲಸ ಮಾಡೋದಕ್ಕೆ ನಾನು ಮುಂದಾಗ್ತೀವಿ ಅಂತ ಹೇಳ್ತಾ, ಅದೇ ರೀತಿಯಾಗಿ ಮೊನ್ನೆ ನಾವು ಪತ್ರಿಕಾ ಮಾಧ್ಯಮದಲ್ಲಿ ಒಂದು ವಿಷಯ ತಿಳಿಸಿದ್ವಿ. ಕೆರೆಯಲ್ಲಿ ರಾಷ್ಟ್ರೀಯ ಹೆದ್ದಾರಿ ಅವರು 69 ಅವರು ಗುಣಿಗಳು ಮುಚ್ಚಬೇಕು ಅಂತ ಹೇಳ್ಬಿಟ್ಟು, ದಯವಿಟ್ಟು ನೀವು ಗುಣಿಗಳು ಮುಚ್ಚುತ್ತಾ ಇಲ್ಲ. ಮುಂದಿನ ದಿನಗಳಲ್ಲಿ ಪುಟ್ಟಸ್ವಾಮಿ ಗೌಡರು ನಮ್ಮ ಶಾಸಕರು, ನಮ್ಮ ಗೌರಿಬಿದನೂರು ತಾಲೂಕಿನ ಎಲ್ಲರಿಗೂ ಶಾಸಕರೇ ಅವರು ಗಮನಕ್ಕೆ ತರ್ತಾ ಇದ್ದೀವಿ. ದಯವಿಟ್ಟು ಮುದ್ಗೆರೆ ಗ್ರಾಮದಲ್ಲಿ ಕೆರೆಯಲ್ಲಿ ಗುಣಿ ಮುಚ್ಚಂತ ಕಾರ್ಯಕ್ರಮ ಆಗಬೇಕು. ಇವತ್ತು ನವಗ್ರಾಮದಲ್ಲಿ ಏನು ಈ ಖಾತೆಗಳಿಲ್ದಂಗೆ ಹಕ್ಕು ಪತ್ರಗಳಿಲ್ದಂಗೆ ನಾನು 5 ವರ್ಷದಿಂದ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷನಾಗಿ ಹೋರಾಟ ಮಾಡ್ಕೊಂಡು ಬಂದಿದ್ದೀನಿ. ಇನ್ನೇನು ನಮ್ಮ ಟರ್ಮ್ ಮುಗಿತಾ ಬಂತು, ಅವ್ರಿಗೆ ಹಕ್ಕು ಪತ್ರಗಳು ಕೊಡ್ಸೋಕ್ಕಾಗಿಲ್ಲ. ದಯವಿಟ್ಟು ಅಧಿಕಾರಿಗಳನ್ನ ಕೂಡಲೇ ಕರ್ಕೊಬಂದು ಅವ್ರಿಗೆ ಹಕ್ಕು ಪತ್ರಗಳ ಕೊಡ್ಸೋಂಥ ಕೆಲಸ ಮಾಡಿ. ಅದೇ ರೀತಿಯಾಗಿ ಗ್ರಾಮ ಪಂಚಾಯತಿಯಲ್ಲಿ ಈ ಸೊತ್ತು ಮಾಡೋಂಥವ್ರಿಗೆ ಅವಕಾಶ ಮಾಡಿಕೊಡ್ಬೇಕು. ಅದಾಲತ್ತುಗಳು ನಡೀತಾ ಇದ್ದಾವೆ, ಖಾಸಗಿ ಅವರು ಹಣ ತಗೊಳ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನಮಗೆ ಬರ್ತಾ ಇದೆ ಮಾಹಿತಿ, ಅದನ್ನ ತಪ್ಪಿಸಿ ನೀವು. ಅದೇ ರೀತಿಯಾಗಿ ಇವತ್ತು ಚರಂಡಿಗಳಿಲ್ಲ ಊರಲ್ಲಿ, ದಾರಿ ದೀಪಗಳಿಲ್ಲ ಊರಲ್ಲಿ. ಯಾಕೆಂದ್ರೆ ಸರ್ಕಾರದಿಂದ 15 ಫೈನಾನ್ಸ್ ನಮಗೆ ಬರ್ತಾ ಇಲ್ಲ. ಯಾಕೆ 15 ಫೈನಾನ್ಸ್ ಬರ್ತಾ ಇಲ್ಲ? ಬಿಟ್ಟಿ ಬಾಕಿಗಳನ್ನ ಕೊಟ್ಟು ಇವತ್ತು ಗ್ರಾಮ ಪಂಚಾಯತಿನ ಮೂಲೆ ಗುಂಪು ಮಾಡಿದ್ದಾರೆ. ಜಿಲ್ಲಾ ಪಂಚಾಯತಿಯಿಂದ ಅನುದಾನ ಬರ್ತಾ ಇಲ್ಲ, ತಾಲೂಕ್ ಪಂಚಾಯತಿಯಿಂದ ಅನುದಾನ ಬರ್ತಾ ಇಲ್ಲ, ಗ್ರಾಮ ಪಂಚಾಯತಿಯಲ್ಲಿ 15 ಫೈನಾನ್ಸ್ ಬಂದಿಲ್ಲ. ನಾವು 15 ಫೈನಾನ್ಸ್ ಬಂದಾಗೇನೆ ಚರಂಡಿಗಳನ್ನ ಎತ್ಸೋದಿಕ್ಕೆ ಮೂಲಭೂತ ಸೌಕರ್ಯಗಳು ಅಂದ್ರೆ ಏನು ಗೊತ್ತು ಸ್ವಾಮಿ? ಮೂಲಭೂತ ಸೌಕರ್ಯಗಳು ಅಂದ್ರೆ ಊರಿಗೆ 5 ಬೂತುಗಳು, 5 ಪಂಚಭೂತಗಳು ಅಂತ ಹೇಳ್ತಾರೆ. ಒಂದು ಕೆರೆ, ಒಂದು ಶಾಲೆ, ಒಂದು ದೇವಸ್ಥಾನ, ಒಂದು ಬ್ಯಾಂಕ್,
ನಾಲ್ಕು ಮೂಲಭೂತ ಸೌಕರ್ಯಗಳು, ಚರಂಡಿ, ದಾರಿ, ದೀಪ ಇವೆಲ್ಲ ಪಂಚಾಯತಿ ಬರ್ತವೆ. ದಯವಿಟ್ಟು ಹಣ ಬರ್ದ ಹೋದ್ರೆ ಯಾರು ಸ್ವಾಮಿ ಮಾಡ್ತಾರೆ? ಕೈಯಿಂದ ಇಂಥ ಸೇವೆಗಳು ಮಾಡ್ತೀವಿ. ಸರ್ಕಾರದಿಂದ ಬರ್ತಾ ಇರೋ ದುಡ್ಡು ಎತ್ತೋಗ್ತಾ ಇದೆ. ಸರ್ಕಾರದಿಂದ ಈ ಖಾತೆ ಆಂದೋಲನ ಎತ್ತೋಗ್ತಾ ಇದೆ. ಸರ್ಕಾರದಿಂದ ಬರ್ತಾ ಇರೋದು 50 ಫೈನಾನ್ಸ್ ಎತ್ತೋಗ್ತಾ ಇದೆ. ದಯವಿಟ್ಟು ಇವೆಲ್ಲ ನಮ್ಮ ಶಾಸಕರಾದಂಥ ಪುಟ್ಟಸ್ವಾಮಿ ಗೌಡರು ಇವನ್ನೆಲ್ಲ ಕೇಳಬೇಕು. ಮೊನ್ನೆ ಹಾಸ್ಪಿಟ್ಲಲ್ಲಿ ಹೋದಾಗ ಕುಡಿಯೋ ನೀರು ವ್ಯವಸ್ಥೆ ಇಲ್ಲ, ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ ಸ್ವಾಮಿ, ಬಿಸಿ ನೀರು ವ್ಯವಸ್ಥೆ ಇಲ್ಲ. ಖಾಸಗಿ ಅವ್ರ ಹತ್ರ ಕೊಟ್ಕೊಂಡು ಕುಡಿತಾ ಇದ್ದಾರೆ. ಅಲ್ಲೆಲ್ಲ ಸುದ್ದಿ ಮಾಡಿದ್ದೀವಿ. ಶಾಲೆಗಳಲ್ಲಿ, ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳು ಕುಡಿಯೋ ನೀರು ವ್ಯವಸ್ಥೆ ಆಗಬೇಕು. ಇಂಥ ವ್ಯವಸ್ಥೆಗಳಾದಾಗ ಪುಟ್ಟಸ್ವಾಮಿ ಗೌಡರು ಮುಂದಿನ ದಿನಗಳಲ್ಲಿ ನೀವಿಂಥ ಕೆಲಸ ಮಾಡಲೇಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತಾ ಇದ್ದೀನಿ. ಅದೇ ರೀತಿಯಾಗಿ ನಾನು ಕೊಡ್ತಾ ಇರೋಂಥ ಸಹಾಯಗಳು ನನ್ನ ಸ್ವಯಾರ್ಜಿತ ಸಹಾಯಗಳು, ಅಣ್ಣವ್ರು ಮಾಡ್ತಾ ಇರೋ ತಾಲೂಕಿನ ಸಹಾಯಗಳು ಅವ್ರ ಸ್ವಯಾರ್ಜಿತ ಸಹಾಯಗಳು. ಮುಂದಿನ ದಿನಗಳಲ್ಲಿ ಇಂಥ ಕೆಲಸಗಳನ್ನ ನಾವು ಮಾಡ್ಕೊಂಡು ಹೋಗ್ತೀವಿ. ನೀವು ಸರ್ಕಾರದಿಂದ ಮಾಡುವಂಥ ಕೆಲಸಗಳನ್ನ ದಯವಿಟ್ಟು ಕೂಡಲೇ ಅಧಿಕಾರಿಗಳನ್ನ ಗ್ರಾಮಕ್ಕೆ ಕರ್ತಂದು ಇಂಥ ಕೆಲಸಗಳನ್ನ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ನಿಲ್ಲಿಸ್ಕೊಳ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. RRS ನ್ಯೂಸ್ ಗೌರಿಬಿದನೂರು ವರದಿ. ಗೌರಿಬಿದನೂರು ತಾಲೂಕಿನ ಮುದುಗೆರೆ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರಾದ ರಾಜಶೇಖರ್ ರವರು ವಿವೇಕಾನಂದ ಜಯಂತಿಯ ಪ್ರಯುಕ್ತ ಅಂಗವಿಕಲರಿಗೆ ಅಕ್ಕಿ ಮೂಟೆ, ಗುಡಿಸಿಲಿನಲ್ಲಿ ರವರಿಗೆ ಟಾರ್ಪಲ್, ಹಸುಗಳಿಗೆ ಬೂಸ ಮೂಟೆ ವಿತರಣೆ ಮಾಡುವುದರ ಮೂಲಕ ಸ್ವಾಮಿ ವಿವೇಕಾನಂದ ಜಯಂತಿಯನ್ನು ಆಚರಣೆ ಮಾಡಿದರು. ಜನಗಳಿಗೆ ಇವತ್ತಿನ ದಿವಸ ದುಡ್ಡು ಕಾಣಿಸುತ್ತೆ ಹೊರತು ಸೇವೆಗಳು ಕಾಣಿಸೋದಿಲ್ಲ. ಬಂಧುಗಳೇ, ಇವತ್ತಿನ ದಿವಸ ನೀವು ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ತಾವುಗಳೆಲ್ಲರೂ ಕೂಡ ಇಂಥ ಸೇವೆ ಮಾಡೋರನ್ನ ನಾವು ಅವ್ರ ಜೊತೆಯಲ್ಲಿರಬೇಕು. ಅವ್ರಿಗೆ ಒಂದು ಬಲವಾಗಿ ಅವ್ರ ಬೆನ್ನ ಹಿಂದೆ ತಟ್ಟಬೇಕು, ಇಂಥ ಕೆಲಸಗಳು ಆಗಬೇಕು ಅಂತ ಒಂದು ಉದ್ದೇಶದಿಂದ ಈ ಒಂದು ಇಂಥ ಕಾರ್ಯಕ್ರಮಗಳು ಎಲ್ಲ ಹಳ್ಳಿಗಳಲ್ಲೂ ಕೂಡ ಮಾಡ್ಕೊಳ್ತಾ ಬರ್ತಾ ಇದ್ದಾರೆ. ಸುಮಾರು 137 ಹಳ್ಳಿಗಳಲ್ಲೂ ಕೂಡ ಈ ಕಾರ್ಯಕ್ರಮ ನಡೆಸ್ಕೊಳ್ತಾ ಬರ್ತಾ ಇದ್ದಾರೆ. ಇದೇ ರೀತಿಯಾಗಿ ಮುಂದಿನ ದಿನಗಳಲ್ಲಿ ಏನು ತಾಲೂಕು ಪಂಚಾಯಿತಿ ಚುನಾವಣೆ ಆಗಿರ್ಬೋದು, ಜಿಲ್ಲಾ ಪಂಚಾಯಿತಿ ಚುನಾವಣೆ ಆಗಿರ್ಬೋದು, ಅಥವಾ ಗ್ರಾಮ ಪಂಚಾಯಿತಿ ಚುನಾವಣೆಗಳಲ್ಲಾಗಿರ್ಬೋದು, ನಾವು ಉತ್ತಮ ಸಮಾಜ ಸೇವಕರನ್ನು ನಾವು ಆಯ್ಕೆ ಮಾಡಬೇಕು ಅಂತ ಉದ್ದೇಶದಿಂದ ಜನಗಳಲ್ಲಿ ನಾವು ಈ ಒಂದು ವಿಚಾರವನ್ನು ತಿಳಿಸ್ತಾ ಇದ್ದೀವಿ. ಬಂಧುಗಳೇ, ದಯವಿಟ್ಟು ಎಲ್ಲರೂ 2 ವರ್ಷದಿಂದ ನಮಗೆ ಕೆಂಪರಾಜ್ ಅನ್ನೋರು ಬಣೆ ರೂಪಾಯಿಗಳಿಂದ ನಮಗೆ 3,000 ರೂಪಾಯಿ ಅನುದಾನ ಇದು ಕೊಟ್ಟರು ಮೇಗೋಸ್ಕರ. ಮೊನ್ನೆ ಹೋದ ವರ್ಷ ಕೂಡ ಫೀಡ್ ಕೊಟ್ಟು ಗೋಜೀವದಾನ ಚೆನ್ನಾಗಿರಲಿ ಅಂತೇಳಿ ಫೀಡ್ ಕೊಟ್ಟರು. ಈ ವರ್ಷನೂ ಗೋಜೀವದಾನ ಚೆನ್ನಾಗಿರಲಿ ಅಂತೇಳಿ ಬೂಸ ಕೊಟ್ಟಿದ್ದಾರೆ. ಅಲ್ಲಿಗೆ ನಮ್ಮ ರಾಜಶೇಖರ ಅಣ್ಣಯ್ಯವರು ಅವ್ರ ಪರವಾಗಿಯೇ ಅಕ್ಕಿ ಪ್ಯಾಕೆಟು ಇದು ಗುಡ್ಲಿದ್ದವ್ರಿಗೆ, ಗುಡ್ಲು ಸೋರೋರಿಗೆಲ್ಲನೂ ಇವೆಲ್ಲನೂ ಕೊಟ್ಟು, ಪೇಪರ್ ಎಲ್ಲ ಕೊಟ್ಟು, ಟಾರ್ಪಲ್ ಕೊಟ್ಟು ಎಲ್ಲನೂ ಸಹಾಯ ಮಾಡ್ತಾಯಿದ್ದಾರೆ. ಅವ್ರಿಗೆ ಮುಂದಿನ ಕಾಲದಲ್ಲಿ ಬರೋ ಇದು